ಎಪ್ಸಿದೀವಿ ಅಂತೇಳಿ ಎದ್ದು ಅಲ್ಲ. ಗೈಸ್ ಇವಾಗ ಎದ್ದು ಟಿಫನ್ ಮಾಡ್ತಾ ಇದೀವಿ. ಎಪ್ಸಿದೀವಿ ಅಂತೇಳಿ ಎದ್ದು ಅಲ್ಲ. ಬೆಳಗ್ಗೆ ಎಪ್ಸಿದ ಗೈಸ್ ಅಂದ್ರೆ ಲೈಕ್ ಎವ್ರಿವನ್. ಯಾ ಗೈಸ್ ಇವಾಗ ನಾವು ಸಮ್ ಪ್ಲೇಸಸ್ ಹೋಗ್ತಾ ಇದೀವಿ. ಯಾವ ಪ್ಲೇಸು ಏನು ಅಂತ ಎಲ್ಲ ನಿಮ್ಗೆ ತಿಳ್ಕೊಬೇಕಂದ್ರೆ ಸೊ ಕೀಪ್ ವಾಚಿಂಗ್ ಗೈಸ್. ಗೈಸ್ ಇವಾಗ ಜಸ್ಟ್ ನಾವು ಮುರುಡೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಸೊ ನೋಡ್ಬೋದು ತುಂಬ ಬಿಸಿಲಿದೆ, ಅದಕ್ಕೆ ನಾನು ಸಣ್ಣ ಗ್ಲಾಸಸ್ ಹಾಕಿದ್ದೀನಿ. ಅದು ಬಿಟ್ಟರೆ ತುಂಬ ರಶ್ ಇದೆ, ಇವಾಗ ಹೋಗಿ ಲೈನಲ್ಲಿ ನಿಂತ್ಕೋಬೇಕು. ಸೊ ಇದು ಫಸ್ಟ್ ಡೆಸ್ಟಿನೇಷನ್ ನಮ್ಮದು ಮುರುಡೇಶ್ವರ ಟೆಂಪಲ್. ಸೊ ಇವಾಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಗೈಸ್ ನೋಡಿ, ಇದು ಮುರುಡೇಶ್ವರ ಸಮುದ್ರ. ಸೊ ನೀರು ತುಂಬ ಡೇಂಜರಸ್ ಆಗಿರುತ್ತೆ, ನಾವು ನೀರಲ್ಲೆಲ್ಲ ಆಟ ಆಡೋಕೆ ಹೋಗಿಲ್ಲ. ಜಸ್ಟ್ ಇಲ್ಲಿ ನಮ್ಮ ಮುರುಡೇಶ್ವರ ಶಿವನ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಗೈಸ್ ಇವಾಗ ನಾವು ಟೆಂಪಲ್ ಮುಗಿಸ್ಕೊಂಡು ಕೆಳಗಡೆ ಬಂದಿದ್ದೀವಿ. ಸೊ ಟೆಂಪಲ್ ಹೆಂಗಿತ್ತಕ್ಕ? ದೇವಸ್ಥಾನ ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ದೇವ್ರು ನೋಡ್ತಾ ಇದ್ರೆ ಅಲ್ಲೇ ಇನ್ನೊಂದು ಅರ್ಧ ಗಂಟೆ ಕಾಲ ಕಳೆಯೋಣ ಅಂತ ಅನ್ಸುತ್ತೆ. ಇವಾಗ ನೀವು ನೋಡ್ಬೋದು, ನಾವು ಹೊರಗಡೆ ಬಂದಾಗ ಎಷ್ಟು ಬಿಸಿಲಿದೆ, ಎಷ್ಟು ಬೆವರ್ತಿದೀವಿ ಅಂತ. ಆದರೆ ದೇವಸ್ಥಾನದ ಒಳಗಡೆ ಹೋಗಿದ ತಕ್ಷಣ ಎಷ್ಟು ತಣ್ಣಗಾಗುತ್ತೆ, ಮನ್ಸಿಗೆ ಎಷ್ಟು ನೆಮ್ಮದಿ ಅನ್ಸುತ್ತೆ ಅಂದರೆ ಅಷ್ಟು ಶಕ್ತಿ ಇದೆ ಆ ದೇವರಲ್ಲಿ. ತುಂಬ ಚೆನ್ನಾಗಿದೆ. ಎಲ್ಲರೂ ವರ್ಷಗಳಾದ್ಮೇಲೆ ನಾನು ಈ ದೇವಸ್ಥಾನನ ಬಂದು ನೋಡ್ತಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿದೆ. ಎಲ್ಲರೂ ಬಂದು ನೋಡಿ. ಗೈಸ್ ಇಲ್ಲಿ ಇವಾಗ ಫೋಟೋಶೂಟ್ಗಳು ನಡೀತಾ ಇದೆ. ಸೊ ಬೈಲಿಕಂದ ನೋಡಿ ಹೆಂಗ್ ರೆಡಿ ಆಗಿದ್ದಾನೆ. ಗೈಸ್ ಇವಾಗ ನಾವು ಇಲ್ಲಿ ಶಾಪಿಂಗ್ ಬಂದಿದ್ದೀವಿ ಮುರುಡೇಶ್ವರ ಹತ್ರ. ಸೊ ಅದಾದ್ಮೇಲೆ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ಬೇಕು. ಸೊ ಕೀಪ್ ವಾಚಿಂಗ್, ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಾವೆಲ್ಲ ಹೋಗ್ತಾ ಇದೀವಿ ಅಂತ. ಚಂದ ಇದೆ ಎಲ್ಲ. ಗೈಸ್ ಇದು ಅವ ಸೆಕೆಂಡ್ ಡೆಸ್ಟಿನೇಷನ್. ಇದೇನಂದ್ರೆ ದಿಸ್ ಈಸ್ ಅ ಟೆಂಪಲ್, ಇಡಗುಂಜಿ ಟೆಂಪಲ್ ಅಂತ, ಗಣೇಶ ಟೆಂಪಲ್. ಸೊ ದಿಸ್ ಈಸ್ ಅವರ್ ಸೆಕೆಂಡ್ ಡೆಸ್ಟಿನೇಷನ್. ದಿಸ್ ಈಸ್ ದ ಟೆಂಪಲ್. ಗೈಸ್ ಇವಾಗ ಜಸ್ಟ್ ಆಚೆ ಬಂದ್ವಿ. ಟೆಂಪಲ್ ಮಾತ್ರ ಚೆನ್ನಾಗಿತ್ತು. ಸೊ ನಮ್ಮ ಅಕ್ಕ ಸ್ವಲ್ಪ ಅದ್ರ ಬಗ್ಗೆ ಹೇಳ್ತಾರೆ ನೋಡಿ. ಹೇಗಿತ್ತು ಟೆಂಪಲ್? ಇಡಗುಂಜಿ ದೇವಸ್ಥಾನ ಹೊನ್ನಾವರ ತಾಲೂಕಲ್ಲಿರೋದು. ಇದ್ರದ್ದು 1500 ಇಯರ್ಸ್ ಓಲ್ಡ್ ಹಿಸ್ಟ್ರಿ ಇದೆ. ಇದನ್ನ ಕಟ್ಟಿದ್ದು ಆವಾಗ ಯಾರು ಅಂತ ಇನ್ನೂ ಗೊತ್ತಿಲ್ಲ. ಅಂದರೆ ಟೆಂಪಲ್ ಇಲ್ಲಿ ಗಣೇಶ ಹೇಗೆ ಬಂದಿದ್ದು ನೆಲೆಸಿದ್ದು ಅಂತ ಸ್ಟೋರಿ ಗೊತ್ತು. ವಾಲಕಿಲ್ಯ ಮತ್ತು ಅದು ಬೇರೆ ಋಷಿಗಳು ಮಹಾಭಾರತ ಆದಮೇಲೆ ದ್ವಾಪರ ಯುಗದ ಎಂಡ್ನಲ್ಲಿ ಇದು ತಪಸ್ಸೆಲ್ಲ ಮತ್ತು ಹವನ ಪೂಜೆ ಎಲ್ಲ ಮಾಡಬೇಕಾದ್ರೆ ತುಂಬ ತೊಂದರೆ ಆಗ್ತಿತ್ತಂತೆ. ಆಗ ನಾರದ ಮುನಿ ಬಂದು ಹೇಳಿದ್ರಂತೆ, ನೀವು ಗಣೇಶನ ಪೂಜೆ ಮಾಡಿ, ಗಣೇಶ ನಿಮಗೆ ಎಲ್ಲ ತೊಂದರೆಗಳಿಗೂ ಎಲ್ಲ ಪರಿಹಾರ ಕೊಡ್ತಾನೆ ಅಂತ. ಆಗ ಅವರು ಗಣೇಶನ ಪೂಜೆ ಮಾಡಿದಾಗ ಗಣೇಶ ಬಂದು ಇಲ್ಲಿ ಪ್ರತ್ಯಕ್ಷ ಆಗಿದ್ದಂತೆ. ಒಂದು ಮೋದಕ ಮತ್ತು ಒಂದು ಕೈಯಲ್ಲಿ ಮೋದಕ, ಇನ್ನೊಂದು ಕೈಯಲ್ಲಿ ಪದ್ಮ ಇಟ್ಕೊಂಡು. ಸೊ ಮತ್ತು ಅವರು ಪೂಜೆ ಮಾಡಿದ್ದೆಲ್ಲ ನೋಡಿ ಗಣೇಶನಿಗೆ ತುಂಬ ಖುಷಿಯಾಗಿ ಇಲ್ಲೇ ನೆಲೆಸಿರೋದು. ಇಲ್ಲಿ ವಿಶೇಷತೆ ಏನು ಅಂದರೆ ಇಲ್ಲಿ ಕಪ್ಪು ಗಣೇಶ ಇದೆ, ನಿಂತಿರೋ ಗಣೇಶ. ಒಂದು ಕೈಯಲ್ಲಿ ಪದ್ಮ ಇದೆ, ಇನ್ನೊಂದು ಕೈಯಲ್ಲಿ ಮೋದಕ ಇಟ್ಕೊಂಡು ನಿಂತಿರೋದು. ಮತ್ತು ಇಲ್ಲಿದು ಜನಗಳದ್ದು ವಾಡಿಕೆ ಏನಂದರೆ ಮೊದಲನೇ ಫಸಲು ಅಂದರೆ ಇಲ್ಲಿ ಗಣೇಶನ ಯಾರ್ಯಾರು ಪೂಜೆ ಮಾಡ್ತಾರೆ, ಇಲ್ಲಿ ಸುತ್ತಮುತ್ತ ಇರೋ ರೈತರೆಲ್ಲ ಮೊದಲನೇ ಫಸಲು ಬರೋದನ್ನ ಇಲ್ಲಿ ಗಣೇಶಂಗೆ ಅರ್ಪಿಸ್ತಾರೆ, ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ಪ್ರತಿ ದಿನಾನೂ ಇಲ್ಲಿ ಊಟ ಇರುತ್ತೆ, ಎಲ್ಲರೂ ಬಂದು ಪ್ರಸಾದ ತಗೋಬೋದು. ಸೊ ಎಲ್ಲ ಬಂದು ನೋಡಿ, ದೇವಸ್ಥಾನ ಚೆನ್ನಾಗಿದೆ ತುಂಬ. ಗೈಸ್ ಇದು ಇಡಗುಂಜಿ ಗಣೇಶ ಟೆಂಪಲ್ ಹತ್ರ ಶಾಪಿಂಗ್ ಚೆನ್ನಾಗಿರೋ ಬ್ಯಾಗ್ಸ್ ಇದೆ. ಗೈಸ್ ಅವಾಗಲೇ ಹೇಳಿದ್ವಲ್ಲ, ರೈತರು ಇಲ್ಲಿ ಫಸ್ಟ್ ಏನು ಮಾಡ್ತಾರೆ, ಮೊದಲನೇ ಫಸಲು ತೊಗೊಂಡೋಗ್ತಿದ್ದಾರೆ. ಬಾ ಗೈಸ್ ಇದು ಅನ್ನ ಪ್ರಸಾದಕ್ಕೆ ಕ್ಯೂ. ಇವಾಗ ನಾವು ಹೋಗಿ ನಿಂತ್ಕೊತಾ ಇದ್ದೀವಿ. ಊಟ ಆಗಿದೆ ಇಲ್ಲಿ.
ಗುಂಡೂಶ್ ಹೇ ಗುಂಡೂಶ್ ಗುಂಡೂಶ್ ಹೇ ಗುಂಡ ಟಂಡನ್ ಹೇ ಗುಂಡ ಗುಂಡ ಚಿನ್ನಾರಿ ಹಾಯ್ ನನ್ನಿ ಹಾಯ್ ಮಮ್ಮಿ ಗೈಸ್ ನಮ್ಮ ಥರ್ಡ್ ಡೆಸ್ಟಿನೇಷನ್ ಗೆ ನಾವು ಬಂದಿದೀವಿ ಸೊ ಯು ಆಲ್ ಸಿ ಗೈಸ್ ಇದು ಅಪ್ಸರಕೊಂಡ ಫಾಲ್ಸ್ ನೋಡಿ ಚೆನ್ನಾಗಿದೆ ಅಲ್ಲ ಬಟ್ ಜನ ಜಾಸ್ತಿ ಗೈಸ್ ಆಡಕ್ ಮನ್ಸೇ ಬರ್ತಾ ಇಲ್ಲ ಗೈಸ್ ಇವಾಗ ನಮ್ದು ಆಟ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದೀವಿ ಸೊ ಲೆಟ್ಸ್ ಗೋ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತೀವಿ ಸೊ ಸ್ಟೇ ಟ್ಯೂನ್ ಗೈಸ್ ನಾವು ಇವಾಗ ಇರೋದು ಮ್ಯಾಂಗ್ರೂವ್ ಬೋರ್ಡ್ ವಾಕ್ ಇದನ್ನ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಯಾಕಂತಾರೆ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತಂದ್ರೆ ಇದು ಮಣ್ಣು ಸವಕಳಿನ ತಡೆಯುತ್ತೆ. ಮಣ್ಣು ನೀರು ಇದಾದ್ರೂ ಮಣ್ಣು ಸವಕಳಿ ಆಗಲ್ಲ. ಹಂಗಾಗಿ ಭೂಮಿ ಇದು ಸಮುದ್ರ ಸೇರಲ್ಲ, ಕೊಚ್ಕೊಂಡು ಹೋಗಲ್ಲ, ಇರೋ ಜಾಗದಲ್ಲಿ ಇರುತ್ತೆ. ಅದರಿಂದ ಇದನ್ನ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಕರೀತಾರೆ. ಗೈಸ್ ಇದೆ ನಮ್ಮ ದೇಶನ ಕೇಳಿದಿದೆ ಒಳಗಡೆ ವಾ ಇನ್ಸೈಡ್ ಹೋಗಕ್ ಚೆನ್ನಾಗಿದೆ ಒಂಥರ. ಸೊ ಅದೇ ಇವಾಗ ಒಂಥರ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ. ಅಮ್ಮ ಏನಿದು ಒಳಗಡೆ ಹೋಗಿದೆ ಒಂದೊಂದು ಮಾಡಿ ಸಿ ಗೈಸ್ ಚೆನ್ನಾಗಿದೆಲ್ಲ. ಯಪ್ಪ ಚೆನ್ನಾಗಿತ್ತು ಗೈಸ್. ಇವತ್ತಿನ ಲಾಸ್ಟ್ ಡೆಸ್ಟಿನೇಷನ್ ಯಾವುದು ಅಂದ್ರೆ ಇಟ್ಸ್ ಎಕೋ ಬೀಚ್. ಇದು ಎಕೋ ಬೀಚ್ ಅಂತ ತುಂಬಾ ಚೆನ್ನಾಗಿದೆ, ಲೈಕ್ ವಿಸಿಟ್ ಮಾಡಿ, ಚೆನ್ನಾಗಿದೆ. ಸೊ ನಾವು ಇವಾಗ ಆರ್ಡರ್ಗೆ ಬಂದಿದೀವಿ, ಸೊ ವಿಲ್ ಟ್ರೈ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಗೈಸ್ ಇವಾಗ ನಾವು ಬಂದು ಲೈಕ್ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಬಂದು ಇವಾಗ ಫ್ರೆಶ್ ಅಪ್ ಆಗಿ ಊಟಕ್ಕೆ ಕೂತಿದ್ದೀವಿ. ಊಟ ಮೀನ್ಸ್ ಸ್ನ್ಯಾಕ್ಸ್ ಬಂದಿದೆ, ಇನ್ನೂ ಊಟ ಬಂದಿಲ್ಲ. ಫಸ್ಟ್ ಸ್ನ್ಯಾಕ್ಸ್ ಏನಂತ ಗೊತ್ತಾ? ಇಟ್ಸ್ ಪ್ರಾನ್ಸ್ ಫ್ರೈ. ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ನೈಸ್ ಪ್ರಾನ್ಸ್ ರವಾ ಫ್ರೈ ಚೆನ್ನಾಗಿದೆ. ಇವರೇ ಅಡುಗೆ ಮಾಡ್ಕೊಡೋದು, ಸ್ಟೇ ಅವರ. ಚೆನ್ನಾಗಿದೆ ಗೈಸ್. ಇವಾಗ ನಾವು ಊಟ, ಸೊ ಇವಾಗ ಏನು ಮಾಡಿದ್ದಾರೆ ಗೊತ್ತಾ? ಚಪಾತಿ, ಚಿಕನ್ ಗೊಜ್ಜು, ಲೈಕ್ ಯಾವ ಥರ ಅಂದರೆ ಇಲ್ಲಿನ ಸ್ಟೈಲ್ ಮಾಡಿದ್ದಾರೆ. ಆ್ಯಂಡ್ ಫಿಶ್ ಫ್ರೈ, ಪೆಪ್ಪರ್ ಚಿಕನ್. ಗುಡ್ ನೈಟ್.